ಓಂ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ, ಇದರ ಒಂದು ಸಾರ ರೂಪದ ಅಧ್ಯಯನ. ಶ್ರೀ ಗೋವಿಂದ ರಾವ್ ಚುಳ್ಕಿಯವರು ಬರೆದಂಥ ಒಂದು ಶ್ರೇಷ್ಠ ಲೇಖನ ಇದು. ಕಾವ್ಯ ನಿರ್ಮಿತಿಯ ಪ್ರಯೋಗವು ಬೇಂದ್ರೆಯವರಿಗೆ ಲೀಲಾಜಾಲವಾದಂತನಿಸಿ ಹೆಂಗೆ ಅನಿಸಿತ್ತೋ ಅಷ್ಟೇ ಮಾತನಾಡುವುದೂ ಅವರಿಗೆ ಅಷ್ಟೇ ಸಹಜದ ಸ್ವಭಾವವಾಗಿತ್ತು. ಮಾತು ಬಹಳ ಬೇಕು ಅವರಿಗೆ ಎಂದಿದ್ದರೂ ಮಾತಿನ ಆಳ ಬಹಳ ಆಳವಾದದ್ದು. ಏನೇನೋ ಮಾತಾಡಿಬಿಡ್ತಾರೆ, ಕಡೆ ಕೇಳಿದವ್ರು ಏನು ಮಾತಾಡಿದ್ರು ನಮ್ಗೆ ಗೊತ್ತಾಗಲಿಲ್ಲ, ಏನೇನೋ ದುಂಡು ಸುತ್ತಬಿಟ್ರು, ಅದು ಕೇಳಲಿಕ್ಕೆ ಆಹ್ಲಾದಮಯವಾಗಿತ್ತು ಅಂತ ಎಷ್ಟೋ ಜನರು ಹೇಳಿದ್ದನ್ನು ಕೇಳಿದೆ ನಾನು. ಬೇಂದ್ರೆಯವರು ಎಲ್ಲಿದ್ದಾರೆ ಭಾಷಣಕ್ಕೆ ಅವ್ರು ಹೋಗಲಿಕ್ಕೆ, ಅವ್ರ ಮಾತು ಕೇಳಲಿಕ್ಕಿನ ಜನರು ಮುಗುಬಿರ್ತಿದ್ರು ಅಂತ ಹೇಳ್ಬೋದು. ಆಮೇಲೆ ಅವರು ಏನು ಮಾಡಿದ್ರಪ್ಪ ಅಂದರೆ, ಕಾವ್ಯೋಪಾಸಕರಿಗೆ ಕವಿತ್ವ ಶಕ್ತಿ ಇದ್ದವರಿಗೆ ಸಹಜ ಸ್ಫೂರ್ತಿ ಉಕ್ಕಿ ಬರುವುದೆಂದು ಸಾಮಾನ್ಯವಾಗಿ ಮಾತಾಗಿದ್ದರೂ ಸಹಿತ ಬೇಂದ್ರೆಯವರ ಕವನಗಳು ನಿಮಿಷ ಬೇಂದ್ರೆಯವರ ಕವನಗಳ ಸಂಗ್ರಹದಲ್ಲಿ ಆಯಾಯ ಕವನಗಳಿಗೆ ಸಂದರ್ಭ ಸೂಚಿಯನ್ನು ಸ್ವತಃ ಅವರು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ಕವನಗಳ ಅರ್ಥ ಬಿಡಿಸಿ ಅದರ ಅಂತರಂಗದ ಮರ್ಮ ಏನಿರುತ್ತದೆ ಅದಕ್ಕೆ ನೆರವಾಗಲಿ ಅಂಥೇಳಿ ಭಾಳಷ್ಟು ಕವನಗಳಿಗೆ ಅವ್ರು ಸಂದರ್ಭ ಸೂಚಿ ಅಂತ ಬರೆದು ಕೊಟ್ಟಾರೆ. ಈ ಇಳಿದು ಬಾ ತಾಯಿ ಕುಣಿಯೋಣು ಬಾ ಕವನ ಹೆಂಗೆ ಹುಡ್ತೀವೋ ಅವರು ನಿಂತಿದ್ದಂಥ ಕೆಳಗೆ ಒಂದು ಗಿಡದ ಮೇಲೆ ಒಂದು ಕಾಗಿ ಕೂತಿತ್ತಂತ. ಆ ಕಾಗಿ ಈ ಟೊಂಗಿಂದ ಆ ಟೊಂಗಿಂದ ಕೆಳಗಿನ ಟೊಂಗಿಂದ ಮ್ಯಾಲಿನ ಟೊಂಗಿ ಹಾಡ್ತಿತ್ತಂತ. ಅದರ ಟಣ್ ಕುಣಿದಾಟ ನೋಡಿ ಅವರಿಗೆ ಕುಣಿಯೋಣು ಬಾರ ಅಂಥೇಳಿ ಹುಡ್ತೀವಿ ಒಂದು ಬರ್ದಾರ. ಆಮೇಲೆ ಆ ನರಬಲಿ ಕವನ, ಆ ನರಬಲಿ ಕವನವನ್ನು ಸರಿಯಾಗಿ ಬ್ರಿಟಿಷರಾಗಲಿ ಅಧಿಕಾರಿಗಳಾಗಲಿ ಅರ್ಥನ ಮಾಡ್ಕೊಳ್ದೆ ನಾನು ಜೈಲ್ಗಟ್ಟಿಬಿಟ್ರು ಅಂತ ಅಂತಿದ್ರಂತ ಪಾಪ. ಯಾಕಂದರೆ ಅವಾಗ ರವೀಂದ್ರನಾಥ್ ಠಾಕೂರ್ ಅವರ ಒಂದು ನುಡಿಯನ್ನು ಅವರು ಹೇಳ್ತಿದ್ರಂತ ಇವರು ಗೋವಿಂದ ಚುಳ್ಕಿಯವ್ರ ಮುಂದೆ. ಏನಪ್ಪ ಅಂತಂದರೆ, ನನ್ನ ಕವನಗಳ ಅರ್ಥ ನಾನು ಏನೇ ಇಟ್ಟಿದ್ದರೂ ಓದುವ ಮಹಾಶಯರು ತಮಗೆ ತಿಳಿದಂತೆ ಅರ್ಥ ಮಾಡಿಕೊಳ್ಳುವರು ಎಂದು ಉಸಿರುತ್ತಿದ್ರಂತ ಪಾಪ ಬೇಂದ್ರೆ. ಅದೇ ರೀತಿ ಅದಕ್ಕಾಗಿ ಅವ್ರಿಗೆ ಹಿಂಡಲ್ಗಿ ಜೈಲಿಗೆ ಹೋಗಬೇಕಾತು ಅಂತ ಹೇಳ್ತಾರೆ. ಒಮ್ಮೆ ಮೈಸೂರು ವಿಶ್ವವಿದ್ಯಾಲಯ ಬೇಂದ್ರೆಯವರಿಗೆ ಲಕ್ಷ್ಮೀಶನ ಜೈಮಿನಿ ಭಾರತದ ಒಂದು ಸಂಕ್ಷಿಪ್ತ 700 ನುಡಿಯಲ್ಲಿ ಮಾಡಿಕೊಡ್ಲಿಕ್ಕೆ ಒಂದು ಕಾರ್ಯವಹಿಸ್ತು. ಇವರು ಒಪ್ಕೊಂಡ್ಬಿಟ್ರು. ಅದರಲ್ಲಿ ಒಂದು ಪದ್ಯ ಯಾವುದದು 30ನೇ ಸಂಧಿಯ 28ನೇ ನುಡಿ ಅವರು ತಲೆ ಕೆಡಿಸ್ಬಿಟ್ಟಿತ್ತಂತ ಬೇಂದ್ರೆಯವ್ರದ್ದು. ಪತ್ರಿಕೆಯೊಳಡಹಿ ಬರೆದಕ್ಕರದ ಬೀಳಿದ್ದೊಡರಿಂದೆ ಕೆಡವುದಗ್ಗದ ಕಜ್ಜಮೆಂದ ತರುಣಿ ತಾನದಂ ತಿದ್ದಲನುಗೈದಳು. ತಾನು ಅದಂ ಎಂಬುದು ಸ್ವಾಭಾವಿಕವಾದ ಅರ್ಥ. ಅದು ಸರಿಯಲ್ಲ ಅಂತಂದು ಬೇಂದ್ರೆ ಮತ್ತು ಎಲ್ಲೆಲ್ಲಿ ಈ ಜೈಮಿನಿ ಭಾರತದ ಅದೆಲ್ಲ ಪುಸ್ತಕಗಳನ್ನು ಸಂಗ್ರಹಿಸಿದಾಗ ಒಂದು ಪುಸ್ತಕದಾಗ ಸಿಕ್ತಂತೆ. ತಾನದಮ್ಮಲ್ಲದು ತಾತನಂ ಅಂಥೇಳಿ. ಅಂದರೆ ಅಲ್ಲಿಯ ಪಾತ್ರಗಳು ಯಾರು, ಆ ದುಷ್ಟಬುದ್ಧಿಯ ಪಾತ್ರ, ಆ ವಿಷಯ ಪಾತ್ರ ಇರೋದಕ್ಕೆ ಈ ಸಾಲು ಬರೆದಾರ ಅಂಥೇಳಿ ಸಿದ್ಧ ಮಾಡಿ ತೋರಿಸುವಂಥವು ಅಷ್ಟೊಂದು ಅದ್ಭುತವಾದ ಸಂಶೋಧನ ಬುದ್ಧಿ ಬೇಂದ್ರೆ ಅವರಿಗಿತ್ತು ಅಂಥೇಳಿ ಬರ್ತಾರೆ. ಈ ರೀತಿಯಾಗಿ ಶ್ರೋತವ್ಯ, ಮಂತವ್ಯ, ನಿಧಿದಾಸಿತವ್ಯ ಮುಖಭಾವಿಗಳಾಗಿ ಚಿಂತನೀಯ ನೇತ್ರಭಂಗಿಯಿಂದ ಡಾಕ್ಟರ್ ದ.ರಾ ಬೇಂದ್ರೆಯವರು ಯಾವುದೋ ಒಂದು ವಿಷಯದ ಬಗ್ಗೆ ತಳಬುಡವನ್ನೇ ಕಾಣುವ ಸ್ವಭಾವದವರಾಗಿದ್ದರು. ಬೇಂದ್ರೆಯವರ ಜೀವನ,
ಅವರ ಕಾವ್ಯ ಜೀವನಗಳು ರಸಗಟ್ಟಿಯಾಗಿ ಹೊಂದಿಕೊಂಡಿರುವವು. ಬಹಳ ಅದ್ಭುತವಾದ ಬರಹ ಇದು, ಸಾಲಿದು. ಅವರು ಜೀವನವನ್ನು, ತಮ್ಮ ಕಾವ್ಯವನ್ನು ಬೇರೆ ಬೇರೆಯಾಗಿ ನೋಡಲಿಲ್ಲ. ಬೇಂದ್ರೆಯವರ ಜೀವನ, ಅವರ ಕಾವ್ಯ ಜೀವನ ಅವರ ರಸಗಟ್ಟಿಯಾಗಿ ಹೊಂದಿಕೊಂಡಿರುವವು. ಆದುದರಿಂದ ಅವರ ಕಾವ್ಯ ನಿರ್ಮಿತಿಯು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಮರ ಪಟ್ಟದಲ್ಲಿ ನಿಂತುಕೊಂಡಿದೆ ಅಂತ ಹೇಳ್ತಾರೆ. ಇರಬಹುದು. ಅದ್ಭುತವಾದಂಥ ಒಂದು ಈ ಸಾಲಿದು. ನಾವು ಯಾವಾಗಲೂ ಬೇಂದ್ರೆ ಅಭ್ಯಾಸಿಗಳಿಂದ ನೆನಪಿಡಬೇಕು. ಬೇಂದ್ರೆಯವರ ಕವನಗಳನ್ನು ಓದೋರು ನೆನಪಿಡಬೇಕು. ಏನು ಅಂತಂದರೆ ಅವರ ಕವನ, ಅವರ ಜೀವನ ಎರಡೂ ಬೇರೆ ಇಲ್ಲ. ಆ ಕವನವು ಜೀವನದಲ್ಲಿದೆ, ಜೀವನವು ಕವನದಲ್ಲಿದೆ. ವಿಶೇಷವಾಗಿ ಬೇಂದ್ರೆಯವರಲ್ಲಿ ಈಗ ವಿಶೇಷವಾಗಿ ಅದಕ್ಕೆ ಬೇಂದ್ರೆ ಪರಂಪರೆಯ ಇತಿಹಾಸವು ಕರ್ನಾಟಕ ಚರಿತ್ರೆಯ ಸಂಪುಟದಲ್ಲಿ ಸದಾ ಜಾಗೃತವಾಗಿ ತೊಡಗುತ್ತಿರುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದೆರಡು ಕಡೆ ಭಾಳ ಅದ್ಭುತವಾದ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಇಲ್ಲಿ ನಮ್ಮ ಶ್ರೀ ಚುಳ್ಕಿಯವರು. ಏನಪ್ಪ ಅಂತಂದರೆ ಕಾವ್ಯ ಯೋಗ ಅಂತ ಬರ್ತಾರೆ. ನನಗೆ ಭಾಳ ಹಿಡಿಸ್ತದೆ ಪದ. ಬೇಂದ್ರೆ ಅವರದು ಕಾವ್ಯ ಯೋಗ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ, ಹೀಗೆಲ್ಲ ನಾವು ಯೋಗಗಳ ಬಳಕೆ. ಆಮೇಲೆ ಇತ್ತಿತ್ತಲಾಗಿ ಪ್ರಾಣಾಯಾಮ ಯೋಗ, ಆ ಯೋಗ, ಸಹಜ ಮಾರ್ಗ ಯೋಗ, ಆ ಯೋಗ, ಯುವ ಯೋಗ, ಆಮೇಲೆ ಅವರು ಯಾರ್ಯಾರ್ದೋ ರವಿಶಂಕರ್ ಅವ್ರದ್ದೊಂದು ಸುದರ್ಶನ ಚಕ್ರ ಯೋಗ, ಹೀಗೆಲ್ಲ ಏನೇನೋ ಅವೇ ಅಲ್ಲ. ಇವತ್ತು ಬೇಂದ್ರೆಯವ್ರ ವಿಷಯದಲ್ಲಿದು ಕಾವ್ಯ ಯೋಗವಾಗಿ ಬಿಟ್ಟಿತ್ತು ಅವರಿಗೆ ಅಂತಿಲ್ಲಿ ಒಂದೆರಡು ಕಡೆ ಬರೆದದ್ದು ಭಾಳ ಸಂತೋಷ. ಹೌದು, ಇದು ನಿಶ್ಚಿತ, ಇದು 100ಕ್ಕೆ 100 ಸತ್ಯ. 80 ವರ್ಷಗಳ ಬೇಂದ್ರೆಯವರು ಇನ್ನೂ ತಮ್ಮ ಕವಿದರ್ಶನದ ದಾರ್ಶನಿಕ ತತ್ವಗಳ ಕಲ್ಪನಾ ಸಾಮ್ರಾಜ್ಯದಲ್ಲಿ ವಿಹರಿಸುವ ಚೇತೋಹಾರಿಯಾದ ಹಕ್ಕಿಯಾಗಿ ಹಾಡುತ್ತಿದ್ದಾರೆ. ನಿನ್ನೆ ನಾನು ಆ ಹಾಡು ಹೇಳಿದೆ, ಹಕ್ಕಿ ಹಾರುತ್ತಿದೆ ನೋಡಿದರ. ಕೆಲವ್ರಿಗೆ ಪಾಪ ಗೊತ್ತಿಲ್ಲ, ಅಂದರೆ ಏನಿದು ಆಕಾಶದಾಗಿರುವಂಥ ಹಕ್ಕಿ ಹಾರೋದು ನೋಡೋದ್ರ ಬಗ್ಗೆ ಬರ್ದಾರ? ಇಲ್ಲ, ಹಕ್ಕಿ ಹಾರುತ್ತಿದೆ ನೋಡಿದರ ಅಂದರೆ ಅದು ವೇಳೆ, ಸಮಯ, ಕಾಲ, ಟೈಮು ನಾವು ವಿಚಾರ ಮಾಡಿದ್ರೆ ಹಂಗೆ ಹೋಗಿಬಿಡ್ತಾ ಇದೆ. ಏನೇನು ಮಾಡ್ತದೆ ಪ್ರತಿಯೊಬ್ಬರ ಬದುಕಿನಲ್ಲೇ ಒಂದು ಟೈಮ್ ಅನ್ನೋದು, ಒಂದು ಕಾಲ ಅನ್ನೋದು, ಸಾಯಮ್ ಅನ್ನೋದು ಏನೇನು ಮಾಡ್ತದೆ ಎಂಬುದರ ಅದ್ಭುತವಾದ ಒಂದು ವರ್ಣನೆ ಹಕ್ಕಿ ಹಾರುತ್ತಿದೆ ನೋಡಿದರ ಕವನದಲ್ಲಿದೆ. ನನಗೆ ಹೇಳೋದಾಗಿರಲಿಲ್ಲ, ಅದಕ್ಕೆ ನಾನು ಇವತ್ತು ಹೇಳಿದೆ. ಆಮೇಲೆ ಇವರು ಶುಭಾಶಯ ಕೋರ್ತಾರೆ. ಯಾರು? ಚುಳ್ಕಿಯವ್ರ ಗೆಳೆಯರಾದ ಕಾರಣ ಅವರು ತುಂಬ ಆಯುಷ್ಯ ಪರ್ಯಂತ ಕನ್ನಡ ಕುಲಕ್ಕೆ ತಮ್ಮ ಕಾವ್ಯದ ಆನಂದ ಸ್ರೋತವನ್ನು ಹರಿಸಲೆಂದು ಭಗವಂತನು ಅವರನ್ನು ದೀರ್ಘಾಯುಷನ್ನಾಗಿ ಮಾಡಲು ಆತನಲ್ಲಿ ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ಬಾರ್ದು. ಅವರು ಬರೀ ಕನ್ನಡ ಕಾವ್ಯ ಇಲ್ಲ, ಜ್ಯೋತಿಷ್ಶಾಸ್ತ್ರ, ಸಸ್ಯಶಾಸ್ತ್ರ, ಅಧ್ಯಾತ್ಮವಿದ್ಯೆ ಇತ್ಲಾಗ ತಮ್ಮ ಜೀವನದ ಕೊನೆಗೆ ಅಂಕಿಶಾಸ್ತ್ರದ ಬಗ್ಗೆ ಅದ್ಭುತವಾದ ಪಾಂಡಿತ್ಯವನ್ನು ಅವರು ಹೊಂದಿದ್ದರು ಅಂಥೇಳಿ ಬರೀತಾರೆ. ಆಮೇಲೆ ಅವರ ಮಾತೃಭಕ್ತಿಯ ಬಗ್ಗೆ ಒಂದು ಮಾತು ಬರೀತಾರೆ ಇಲ್ಲಿ. ಮಾತೃಭಕ್ತಿ ಎಂಥ ಮಾತೃಭಕ್ತಿ ರೀ ಅವ್ರದ್ದು. ಅದಕ್ಕೆ ಅವರು ತಮ್ಮ ಹೆಸರನ್ನು, ತಮ್ಮ ಕಾವ್ಯ ನಾಮವನ್ನು ಅಂಬಿಕಾ ತನಯ ದತ್ತ ಅಂತ ಹೆಸರಿಟ್ಟುಕೊಂಡಿದ್ರು. ಅಂಬಿಕಾ ಅವರ ತಾಯಿ, ತನಯ ಮಗ. ಈ ದತ್ತಮೂರ್ತಿ, ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದತ್ತಾತ್ರೇಯ ತನ್ನ ತಾಯಿ ಹೆಸರು ಅಂಬಿಕಾ ತನಯ ದತ್ತ ಅಂತ ಹೆಸರಿಟ್ಕೊಂಡಾರ. ಇದು ಸಾಕ್ಷಿ, ಅವರ ಮಾತೃಭಕ್ತಿಗೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚುಳ್ಕಿಯವರು, ಮಹನೀಯರು. ಆ ಹೆಸರಿನಿಂದಲೇ ಭಾರತಾದ್ಯಂತ ಖ್ಯಾತನಾಮರಾಗಿದ್ದಾರೆ, ಅಜರಾಮರಾಗಿದ್ದಾರೆ. ಅವರಿಂದ ನಡೆದು ಬಂದ ಈ ಬೇಂದ್ರೆ ಪರಂಪರೆ, ಕಾವ್ಯಯೋಗದ ಬೇಂದ್ರೆ ಪರಂಪರೆ, ಅವರ ಮಾತಿನ ಅಮೋಘವಾದಂಥ ಪರಂಪರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳ್ಳಿ ಚುಕ್ಕೆಯಾಗಿ ಎಂದಿಗೂ ಶೋಭಿಸುತ್ತಿದೆ ಎಂದು ನಾನು ಹೇಳಬಯಸುತ್ತೇನೆ ಅಂತೇಳಿ ಅವರಿಗೆ ಒಂದು ಬಹಳ ಶ್ರೇಷ್ಠವಾದಂಥ ಲೇಖನ. ಬೇಂದ್ರೆಯವರ ಕಾವ್ಯವನ್ನು ಅಧ್ಯಯನ ಮಾಡುವವರು ಈ ಲೇಖನವನ್ನು ಮರಳಿ ಓದಿ ತಿಳ್ಕೋಬೇಕು. ಯಾಕಂದರೆ ಬೇಂದ್ರೆಯವರಿಗೆ
ಕಾವ್ಯವೇ ಜೀವನ, ಜೀವನವೇ ಕಾವ್ಯ ಆಗಿತ್ತು. ನಮಸ್ಕಾರ.